ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಸ್, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 3 ಇದುವರೆಗೂ ಟೆನೆಂಟ್ ಬುಕ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಬರೆದಿದ್ದೀವಿ. ಹಾಗೆ ಲ್ಯಾಂಡ್ ಲಾರ್ಡ್ ಓನರ್ ಬುಕ್ಸ್ ಅಲ್ಲಿ ಕೂಡ ಜರ್ನಲ್ ಎಂಟ್ರೀಸ್, ಅಕೌಂಟಿಂಗ್ ಎಂಟ್ರೀಸ್ ಅನ್ನ ಬರೆದಿದ್ದೀವಿ. ಓಕೆ, ಅದರಲ್ಲಿ ಓನರ್ ಬುಕ್ಸ್ ಅಲ್ಲಿ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡಕ್ ಹೇಳಿದ್ದೆ, ನಾನು ಹೋಮ್ವರ್ಕ್ ಹೇಳಿದ್ದೆ. ಒಂದು 3-4 ಜನ ಈಗಾಗಲೇ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ. ವೆರಿ ಗುಡ್. ಇನ್ನು ಉಳಿದಂಥವ್ರು ಕೂಡ ಆಕ್ಟಿವ್ ಆಗಬೇಕು. ಹೇಳಿದಂಥ ವರ್ಕ್ ಇಮಿಡಿಯೇಟ್ ಮಾಡೋ ಪ್ರಯತ್ನ ಮಾಡಿ. ನೋಡಿ, ಇದು ಲಾಸ್ಟ್ ಪ್ರಾಬ್ಲಮ್ ನಂಬರ್ 3. ಇಲ್ಲಿ ಈಗಾಗಲೇ ಜರ್ನಲ್ ಎಂಟ್ರೀಸ್ ಅನ್ನ ಬರೆದಿದ್ದೀವಿ. ಹಾಗೆ ನಾವು ಓನರ್ ಬುಕ್ಸ್ ಅಲ್ಲೂ ಕೂಡ ಜರ್ನಲ್ ಎಂಟ್ರೀಸ್ ಅನ್ನ ಬರೆದು ಲೆಡ್ಜರ್ ಪೋಸ್ಟಿಂಗ್ ಮಾಡ್ಲಿಕ್ಕೆ ಹೋಮ್ವರ್ಕ್ ಹೇಳಿದ್ದೆ. ಅದರ ವಿಡಿಯೋನು ನಿಮಗೆ ಶೇರ್ ಮಾಡಿದ್ದೀನಿ. ರೈಟ್. ಸೊ ಇದು ಲಾಸ್ಟ್ ಪ್ರಾಬ್ಲಮ್. ಒಂದ್ಸರಿ ನೀಟಾಗಿ ನೋಡ್ಕೊಂಬಿಡಿ. ಲೆಡ್ಜರ್ ಪೋಸ್ಟಿಂಗ್ ಹೇಗೆ ಮಾಡಬೇಕು, ಈ ಕ್ಲಾಸ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇನ್ಮೇಲೆ ನಾನು ಲೆಡ್ಜರ್ ಅಕೌಂಟ್ಸ್ ಮಾಡಿಸಲ್ವಲ್ಲ, ಈ ಕ್ಲಾಸನ್ನ ನೀಟಾಗಿ ಕೇಳ್ಕೊಳ್ಳಿ. ರೆಕಾರ್ಡ್ ಮಾಡ್ತಾ ಇದ್ದೀನಿ ಕೂಡ, ಅವಾಗಲೂ ಕೂಡ ನೀವು ಕೇಳ್ಬೋದು ಹೇಗೆ ಲೆಡ್ಜರ್ ಪೋಸ್ಟಿಂಗ್ ಮಾಡಬೇಕು ಜರ್ನಲ್ ಎಂಟ್ರೀಸ್ ಇಂದ. ನೋಡ್ತಾ ಹೋಗಿ. ಈಗಾಗಲೇ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಬರೆದಿದ್ದೀವಿ. ಈಗ ನಿಮ್ಮ ಹತ್ರ ನೋಟ್ಬುಕ್ ಇದೆಯಲ್ಲ, ನೋಟ್ಬುಕ್ ಇಟ್ಕೊಂಡಿದಿರ್ತಾನೆ. ಟೆನೆಂಟ್ ಬುಕ್ಸ್ ಅಲ್ಲಿ ಲೆಡ್ಜರ್ ಪೋಸ್ಟಿಂಗ್ ಅನ್ನ ಮಾಡಬೇಕು. ಇಲ್ಲಿ 5 ವರ್ಷ ಕಾಂಟ್ರಾಕ್ಟ್ ಇದೆ. ನಾವು ಈಗಾಗಲೇ ಪ್ರೀವಿಯಸ್ ಸೆಷನ್ ಅಲ್ಲಿ ಈ ಜರ್ನಲ್ ಎಂಟ್ರೀಸ್ ಅನ್ನ ಬರೆದಿದ್ದೀವಿ. ನೀವು ಗಮನಿಸಬಹುದು, ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ನೋಡ್ಕೊಳ್ಳಿ. 5 ವರ್ಷದ ಟ್ರಾನ್ಸಾಕ್ಷನ್ಸ್ ಕೂಡ ಈಗಾಗಲೇ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲೇನೆ ಬರೆದಿದ್ದೀವಿ. ಅದರಲ್ಲಿ ಮೊದಲನೇ ವರ್ಷದ ಟ್ರಾನ್ಸಾಕ್ಷನ್ಸ್ ಏನಪ್ಪಾ, ಫಸ್ಟ್ ಇಯರ್ ಟ್ರಾನ್ಸಾಕ್ಷನ್ಸ್ 2007-8 ಇಂದ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗಿದೆ. ಆನ್ 31st March 2008 ರಾಯಲ್ಟಿ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತಾ ಇದೀವಿ ವಿತ್ ಆಕ್ಚುಯಲ್ ರಾಯಲ್ಟಿ 9,000 rupees. ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತಾ ಇದೀವಿ. ಹಾಗೆ ಮಿಸ್ಟರ್ ಎಂ ಓನರ್ ಅಕೌಂಟ್ ಅನ್ನ ನಾವು ಕ್ರೆಡಿಟ್ ಮಾಡ್ತಾ ಇದೀವಿ. ನೋಡಿ, 3 ಲೆಡ್ಜರ್ಸ್ ನಾವಿಲ್ಲಿ ಓಪನ್ ಮಾಡಬೇಕಾಗುತ್ತೆ. ಒಂದು ರಾಯಲ್ಟಿ ಅಕೌಂಟ್, ಇನ್ನೊಂದು ಓನರ್ ಅಕೌಂಟ್, ಇನ್ನೊಂದು ಶಾರ್ಟ್ ವರ್ಕಿಂಗ್ ಅಕೌಂಟ್. ನೋಡಿ, ರಾಯಲ್ಟಿ ಅಕೌಂಟ್ ಡೆಬಿಟ್ ಮಾಡಬೇಕು, ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನ ಕೂಡ ಡೆಬಿಟ್ ಮಾಡಬೇಕು, ಓನರ್ ಅಕೌಂಟ್ ಅನ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ವಿತ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್. ಸೊ ಎಂಟ್ರೀಸ್ ಬರೀತೀರಾ. 31st March 2008 ಟು ಮಿಸ್ಟರ್ ಎಂ, ರಾಯಲ್ಟಿ ಅಕೌಂಟ್ ಡೆಬಿಟೆಡ್ ಟು ಮಿಸ್ಟರ್ ಎಂ, 9,000 rupees ಬರೀಬೇಕು. ಹಾಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಲ್ಲಿ ನೋಡ್ಕೊಳ್ಳಿ, 31st March 2008 ಶಾರ್ಟ್ ವರ್ಕಿಂಗ್ ಅಕೌಂಟ್ ಆಲ್ಸೋ ಡೆಬಿಟೆಡ್ ವಿತ್ ಮಿಸ್ಟರ್ ಎಂ. ಅಪೋಸಿಟ್ ಲೆಡ್ಜರ್ ನೇಮ್ ಬರೀಬೇಕಾಗುತ್ತೆ ಇಲ್ಲಿ, 6,000 rupees. ಇನ್ನು ಓನರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕಾಗುತ್ತೆ 31st March 2008 ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ 9,000, 6,000. ದಟ್ಸ್ ಆಲ್. ಸೊ ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ನೋಡ್ತಾ ಹೋಗಿ. ಸೆಕೆಂಡ್ ಟ್ರಾನ್ಸಾಕ್ಷನ್ 31st March 2008 ಮಿಸ್ಟರ್ ಎಂ ಅಕೌಂಟ್ ಡೆಬಿಟ್, ಓನರ್ ಅಕೌಂಟ್ ಡೆಬಿಟ್ ಆಗ್ತಾ ಇದೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ನೋಡಿ, ಇಲ್ಲಿ ಶಾರ್ಟ್ ವರ್ಕಿಂಗ್ ರಾಯಲ್ಟಿ ಯಾವುದು ಇಲ್ಲ ಈ ಟ್ರಾನ್ಸಾಕ್ಷನ್ ಅಲ್ಲಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗ್ತಾ ಇದೆ, ಬಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡ್ತಾ ಇಲ್ಲ. ಓನರ್ ಅಕೌಂಟ್ ಅಲ್ಲಿ ಮಾತ್ರ ನಾವು ಲೆಡ್ಜರ್ ಪೋಸ್ಟಿಂಗ್ ಅನ್ನ ಮಾಡಬೇಕು. ಓನರ್ ಅಕೌಂಟ್ ನೋಡಿ, ಓನರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡಬೇಕಾಗಿದೆ ಅಲ್ವಾ, ಸಾರಿ ಡೆಬಿಟ್ ಮಾಡಬೇಕಾಗಿದೆ. ಮಿಸ್ಟರ್ ಎಂ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಮಿಸ್ಟರ್ ಎಂ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ. ಮಿಸ್ಟರ್ ಎಂ ಅಕೌಂಟ್ ಡೆಬಿಟ್ ಮಾಡ್ತಾ ಇದೀವಿ 31st March 2008 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 15,000. ದೆನ್ ಲಾಸ್ಟ್ ಎಂಟ್ರಿ ಸೇಮ್ ಫಸ್ಟ್ ಇಯರ್ ಲಾಸ್ಟ್ ಎಂಟ್ರಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತಾ ಇದೀವಿ 9,000 rupees ಟು ರಾಯಲ್ಟಿ ಅಕೌಂಟ್ 9,000 rupees. ನೋಡಿ, ರಾಯಲ್ಟಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ, ಕೇವಲ ರಾಯಲ್ಟಿ ಲೆಡ್ಜರ್ ಮಾತ್ರ ಇದೆ. ಸೊ ರಾಯಲ್ಟಿ ಲೆಡ್ಜರ್ ಕ್ರೆಡಿಟ್ ಆಗ್ತಾ ಇದೆ, ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ಇನ್ನೊಂದು ನಿಮಗೆ ಕ್ಲೂ ಕೊಡ್ತೀನಿ. ರಾಯಲ್ಟಿ ಅಕೌಂಟ್ ಅಲ್ಲಿ
ಎಲ್ಲಾ ರಾಯಲ್ಟಿ, ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಎಲ್ಲವನ್ನೂ ಕೂಡ ಪ್ರತಿ ವರ್ಷ ಡೆಬಿಟ್ ಮಾಡ್ತೀವಿ. ನೀವು ಗಮನಿಸಬಹುದು, ಡೆಬಿಟ್ ವಿತ್ ಮಿಸ್ಟರ್ ಎಂ ಟು ಮಿಸ್ಟರ್ ಎಂ ಅಕೌಂಟ್, ಓನರ್ ಅಕೌಂಟ್, ಟು ಓನರ್ ಅಕೌಂಟ್, ಟು ಓನರ್, ಟು ಓನರ್, ಟು ಓನರ್. ಪ್ರತಿ ವರ್ಷನೂ ಕೂಡ ಇದು ರಿಪೀಟ್ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಇದು ರಿಪೀಟ್ ಆಗುತ್ತೆ. ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಅನ್ನ ಬರೀಬೇಕಷ್ಟೇ. ಅಂದ್ರೆ ನೀವು ಟೇಬಲ್ ಎಲ್ಲ ಪ್ರಿಪೇರ್ ಮಾಡ್ತೀರಲ್ವಾ, ಅದರಲ್ಲಿ ಆಕ್ಚುಯಲ್ ರಾಯಲ್ಟಿ ಕಾಲಮ್ ಅಲ್ಲಿ ಏನ್ ವ್ಯಾಲ್ಯೂಸ್ ಇರುತ್ತೆ ಆ ಅಮೌಂಟ್ಸ್ ಅನ್ನ ಬರೀತಾ ಹೋಗ್ಬೇಕು. ಆಕ್ಚುಯಲ್ ರಾಯಲ್ಟಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ನೋಡಿ ಇಲ್ಲಿದೆ, ರಾಯಲ್ಟಿ ರೇಟ್ ಅಟ್ 10 ಪರ್ ಪೀಸ್, ರೈಟ್, ಪರ್ ಚೇರ್. ಫಸ್ಟ್ ಇಯರ್ 2007-8 ಅಲ್ಲಿ 9,000 ಇದೆ, 8-9 ಅಲ್ಲಿ 13, 2009-10 ಅಲ್ಲಿ 20, 10-11 ಅಲ್ಲಿ 11,000, 11-12 ಅಲ್ಲಿ 14,000. ನೋಡಿ ಇದೇ ವ್ಯಾಲ್ಯೂಸ್ ಇರುತ್ತೆ, ಬೇರೆ ಯಾವುದು ಇರಲ್ಲ ಅಲ್ಲಿ. ಅದು ಬಿಟ್ಟರೆ ಬೇರೆ ಯಾವ ಟ್ರಾನ್ಸಾಕ್ಷನ್ ಬರಲ್ಲ. ಚೆಕ್ ಮಾಡಬಹುದು ನೀವು. 9,000, 9,000, 13,000, 13,000, 20,000, 20,000, 11,000, 11,000, 14, 14. ನೋಡಿ ರಾಯಲ್ಟಿ ಲೆಡ್ಜರ್ ಅನ್ನ ಪ್ರಿಪೇರ್ ಮಾಡೋದು ಬಹಳ ಸುಲಭ. ಅರ್ಥ ಆಯ್ತಾ? ಇದು ಏನು ಶಾರ್ಟ್ ಕಟ್ ಏನಂತ ಗೊತ್ತಾಯ್ತಾ ನಿಮಗೆ? ರಾಯಲ್ಟಿ ಅಕೌಂಟ್ ಅಲ್ಲಿ ಜಸ್ಟ್ ನೀವು ಏನ್ ಮಾಡ್ತಾ ಹೋಗಿ, ಆಕ್ಚುಯಲ್ ರಾಯಲ್ಟಿ ಕಾಲಮ್ ನಂಬರ್ 3 ಇಯರ್ ಕಾಲಮ್ ಫಸ್ಟ್ ಬರುತ್ತೆ, ಸೆಕೆಂಡ್ ಕಾಲಮ್ ಪ್ರೊಡಕ್ಷನ್ ಅಥವಾ ಔಟ್ಪುಟ್, ಕಾಲಮ್ ನಂಬರ್ 3 ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಏನ್ ಬರುತ್ತಲ್ಲ ಆ ಅಮೌಂಟ್ ಅನ್ನ ಡೆಬಿಟ್ ಕ್ರೆಡಿಟ್ ಮಾಡ್ತಾ ಹೋಗಿ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಟು ಓನರ್ ಅಕೌಂಟ್ ಪ್ರತಿ ಬಾರಿನೂ ಕೂಡ ಮಿಸ್ಟರ್ ಎಂ, ಟು ಓನರ್ ಅಕೌಂಟ್, ಟು ಓನರ್, ಟು ಲ್ಯಾಂಡ್ ಲಾರ್ಡ್, ಟು ಓನರ್, ಈ ರೀತಿ ಬರೆದ್ರೆ ಆಗೋಯ್ತು. ಟು ಲೆಸ್ಸರ್, ವೆರಿ ಸಿಂಪಲ್. ಇನ್ನು ಕ್ರೆಡಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರತಿ ಬಾರಿನೂ ಕೂಡ ನೀವು ಕ್ರೆಡಿಟ್ ಮಾಡ್ತಾ ಹೋಗಿ. ಓಕೆ, ಬಹಳ ಸಿಂಪಲ್. ರಾಯಲ್ಟಿ ಅಕೌಂಟ್ ಬಹಳ ಸಿಂಪಲ್ ಆಗಿ ಪ್ರಿಪೇರ್ ಮಾಡಬಹುದು. ಎಸ್, ಇದು ಪ್ರತಿ ವರ್ಷ ರಿಪೀಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಇಯರ್ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಇಯರ್ ಟ್ರಾನ್ಸಾಕ್ಷನ್ಸ್ ನೋಡೋಣ. ನೋಡಿ ರಾಯಲ್ಟಿ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ನೋಡಿ ಈಗಾಗಲೇ ನಾವು ಡೆಬಿಟ್ ಮಾಡಿದೀವಿ, ರಾಯಲ್ಟಿ ಅಕೌಂಟ್ ಅಲ್ಲಿ ಬರ್ದಿದೀವಲ್ವಾ, ನೀವು ಗಮನಿಸಬಹುದು. ಇಲ್ಲಿದೆ ನೋಡಿ, 13,000 rupees. ನೋಡಿ ಪ್ರತಿ ಬಾರಿ ಕೂಡ ಇಲ್ಲಿ ರಾಯಲ್ಟಿ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರೋ ಟ್ರಾನ್ಸಾಕ್ಷನ್ ಯಾವ್ದು ಗೊತ್ತಾ? ಪ್ರತಿ ವರ್ಷದ ಮೊದಲನೇ ಎಂಟ್ರಿ. ಅರ್ಥ ಆಗುತ್ತೆ ಹೇಳ್ತಾ ಇರೋದು ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆ ನಮ್ಮ? ರಾಯಲ್ಟಿ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರೋದು ಪ್ರತಿ ವರ್ಷದ ಮೊದಲನೇ ಟ್ರಾನ್ಸಾಕ್ಷನ್, ಆಕ್ಚುಯಲ್ ರಾಯಲ್ಟಿ ಅಮೌಂಟ್. ಹಾಗೆ ಕ್ರೆಡಿಟ್ ಸೈಡ್ ಬರೋದು ಪ್ರತಿ ವರ್ಷದ ಕೊನೆಯ ಟ್ರಾನ್ಸಾಕ್ಷನ್. ಎವ್ರಿ ಇಯರ್ ನಾವು ಲಾಸ್ಟ್ ಟ್ರಾನ್ಸಾಕ್ಷನ್ ಏನು ಜರ್ನಲ್ ಎಂಟ್ರಿ ಬರೀತೀವಲ್ಲ, ಆ ಲಾಸ್ಟ್ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಸೈಡ್ ಬರ್ತಾ ಹೋಗುತ್ತೆ ರಾಯಲ್ಟಿ ಕಾಲಮ್ ಅಲ್ಲಿ, ರಾಯಲ್ಟಿ ಅಕೌಂಟ್ ಅಲ್ಲಿ. ಅರ್ಥ ಆಗುತ್ತಲ್ವಾ? ಇದು ಗೊತ್ತಾಗ್ತಿದೆಯಲ್ವಾ? ಪ್ರತಿ ವರ್ಷದ ಮೊದಲನೇ ಟ್ರಾನ್ಸಾಕ್ಷನ್ ಡೆಬಿಟ್ ಆಗುತ್ತೆ, ಆಕ್ಚುಯಲ್ ರಾಯಲ್ಟಿ. ಓಕೆ, ಎಸ್. ಪ್ರತಿ ವರ್ಷದ ಕೊನೆಯ ಎಂಟ್ರಿ, ಲಾಸ್ಟ್ ಎಂಟ್ರಿನಲ್ಲಿ ಆಕ್ಚುಯಲ್ ರಾಯಲ್ಟಿ ಕ್ರೆಡಿಟ್ ಮಾಡಬೇಕು. ದಟ್ಸ್ ಆಲ್. ಅಲ್ಲಿಗೆ ನಿಮ್ಮ ರಾಯಲ್ಟಿ ಲೆಡ್ಜರ್ ಮುಗಿದೋಯ್ತು, ಇನ್ನೇನು ಇಲ್ಲ ಇದರಲ್ಲಿ. ಓಕೆ, ಇದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇನ್ನು ಓನರ್ ಅಕೌಂಟ್ ನ ಹೇಗೆ ಮಾಡೋದು ನೋಡಿ. ಓನರ್ ಅಕೌಂಟ್ ಯಾವಾಗಲೂ ಕೂಡ ಮೊದಲ 2 ಎಂಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿ ವರ್ಷ ನೀವೇನ್ ಎಂಟ್ರೀಸ್ ಬರೀತೀರಾ, 3 ಅಥವಾ 4 ಎಂಟ್ರೀಸ್ ಬರೀತೀರಾ, 3 ಎಂಟ್ರೀಸ್ ಅನ್ಕೊಳ್ಳಿ. ನೋಡಿ, ಫಸ್ಟ್ ಎಂಟ್ರಿ, ಸೆಕೆಂಡ್ ಎಂಟ್ರಿ, ಥರ್ಡ್ ಎಂಟ್ರಿಯಲ್ಲಿ ಯಾವುದೇ ತರದ ಟ್ರಾನ್ಸಾಕ್ಷನ್ ಇಲ್ಲಿ ಬರೆಯಲ್ಲ ನಾವು. ಥರ್ಡ್ ಎಂಟ್ರಿಯಲ್ಲಿ ಬರುತ್ತಲ್ಲ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರಾಯಲ್ಟಿ, ಶಾರ್ಟ್ ವರ್ಕಿಂಗ್, ರಿಕವರ್ಡ್, ಏನೇ ಬರಲಿ ಎಲ್ಲವನ್ನು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿರ್ತೀವಿ. ಆದ್ರೆ ಲಾಸ್ಟ್ ಎಂಟ್ರಿನಲ್ಲಿ ಪ್ರತಿ ವರ್ಷ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರೋದೇ ಇಲ್ಲ, ಓನರ್ ಅಕೌಂಟ್ ಬರೋದೇ ಇಲ್ಲ. ಸೊ ಹಾಗಾಗಿ ನೀವು ಏನ್ ಮಾಡಬೇಕು, ಲೆಡ್ಜರ್ ಅಕೌಂಟ್ ನಂಬರ್ 2 ಯಾವುದು? ಓನರ್. ಓನರ್ ಅಕೌಂಟ್ ಅನ್ನ ಯಾವಾಗ್ಲೂ ಕೂಡ ಮೊದಲ 2 ಟ್ರಾನ್ಸಾಕ್ಷನ್, ಫಸ್ಟ್ 2 ಟ್ರಾನ್ಸಾಕ್ಷನ್ಸ್ ಇನ್ ಈಚ್ ಇಯರ್ ಯಾವ್ದಾವ್ದಪ್ಪ? ಒಂದು ರಾಯಲ್ಟಿ ಶಾರ್ಟ್ ವರ್ಕಿಂಗ್ ರಿಲೇಟೆಡ್ ಒಂದು ಎಂಟ್ರಿ ಇರುತ್ತೆ, ಇನ್ನೊಂದು ಪೇಮೆಂಟ್ ಮಾಡಿರ್ತೀವಿ. ಪ್ರತಿ ವರ್ಷ ಅದೇ ರಿಪೀಟ್. ರಾಯಲ್ಟಿ ಶಾರ್ಟ್ ವರ್ಕಿಂಗ್, ಪೇಮೆಂಟ್, ರಾಯಲ್ಟಿ ಶಾರ್ಟ್ ವರ್ಕಿಂಗು, ಪೇಮೆಂಟ್. ಸೆಕೆಂಡ್ ಇಯರ್ ಆಯ್ತು. ಇನ್ನು ಥರ್ಡ್ ಇಯರ್ ರಾಯಲ್ಟಿ,
ನೋಡಿ ಒಂದೊಂದ್ಸರಿ ಏನಾಗುತ್ತೆ, ಶಾರ್ಟ್ ವರ್ಕಿಂಗ್ ಮೊದಲ ಎಂಟ್ರಿವಲ್ಲಿ ಬರ್ಬೋದು, ಇಲ್ಲ ಅಂತಂದ್ರೆ ಸೆಕೆಂಡ್ ಎಂಟ್ರಿನಲ್ಲಾದ್ರೂ ಬರ್ಬೋದು. ಯಾಕೆ ಸೆಕೆಂಡ್ ಎಂಟ್ರಿಲಿ ಬರುತ್ತೆ ಅಂತಂದ್ರೆ ರಿಕವರ್ ಮಾಡಿರ್ತಾರೆ ಶಾರ್ಟ್ ವರ್ಕಿಂಗ್ಸ್ ಅನ್ನು ಅಲ್ವಾ. ನೋಡಿ ಇಲ್ಲೆಲ್ಲ ಮೊದಲೇ ಟ್ರಾನ್ಸಾಕ್ಷನ್ ಅಲ್ಲೇ ಶಾರ್ಟ್ ವರ್ಕಿಂಗ್ ಡೆಬಿಟ್ ಆಗೋದು, ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಆದ್ರೆ ಈ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರ್ ಮಾಡಿದಾಗ ಉಲ್ಟಾ ಇರುತ್ತೆ ಕೇಸ್. ಏನಪ್ಪಾ, ಮಿಸ್ಟರ್ ಎಂ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡ್ತೀವಿ. ಇದೇನಿದೆ ಅಮೌಂಟ್ ರಾಯಲ್ಟಿ ರಿಕವರ್ ಮಾಡಿರೋದು, ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್, ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ಅಷ್ಟೇ. ಸೊ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷದ ಮೊದಲ ಎರಡು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಓನರ್ ರಿಲೇಟೆಡ್ ಎಂಟ್ರೀಸ್ ಇರುತ್ತೆ, ಅದನ್ನ ನೆನ್ಪಿಟ್ಕೊಂಡ್ಬಿಡಿ. ಸೊ ಈಗ ನಾವು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನ ನೋಡಿ, ಓನರ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ. ಚೆಕ್ ಮಾಡಿ ಮೊದಲ ಎಂಟ್ರಿ. ಫಸ್ಟ್ ಟ್ರಾನ್ಸಾಕ್ಷನ್ ಯಾವಾಗಲೂ ಕೂಡ ಓನರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡೇ ಬರುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಮೊದಲ ಎಂಟ್ರಿ ನೋಡಿ, ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿಸ್ಟರ್ ಎಂ ಅಕೌಂಟ್. ನೋಡಿ ಕ್ರೆಡಿಟ್ ಸೈಡ್ ಬಂತಲ್ವಾ. ಸೊ ಕ್ರೆಡಿಟ್ ಸೈಡ್ ಏನ್ ಮಾಡಬೇಕು, ಈ ಎರಡು ಲೆಡ್ಜರ್ಸ್ ಅನ್ನ ಬರೀಬೇಕು. ಬೈ ರಾಯಲ್ಟಿ ಅಕೌಂಟ್, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್, ಅಮೌಂಟ್ 9,000 6,000 ಬರೀತೀರಾ ಇಲ್ಲಿ ನೋಡಿ. 31st March 2008 ಬೈ ರಾಯಲ್ಟಿ ಅಕೌಂಟ್ 9,000, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ 6,000. ಇನ್ನು ಅದೇ ವರ್ಷ ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡ್ಕೊಳ್ಳಿ, ಕ್ಯಾಶ್ ಪೇಮೆಂಟ್ ಮಾಡಿರ್ತಾರೆ, ಇದು ಯಾವಾಗ್ಲೂ ಕೂಡ ಡೆಬಿಟ್ ಆಗಿರುತ್ತೆ. ಮಿಸ್ಟರ್ ಎಂ ಅಕೌಂಟ್ ಡೆಬಿಟ್ ಆಗ್ತಾ ಇರುತ್ತೆ ವಿತ್ ಕ್ಯಾಶ್. ಏನು ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದ್ದಾರೆ, ರಿಸೀವ್ ಮಾಡ್ಕೊಂಡಿರ್ತಾರೆ, ಆ ಅಮೌಂಟ್ ಅನ್ನ ಬರೀಬೇಕು. ನಿಮಗೆ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ. ಇಲ್ಲಿ ಬರ್ತಕ್ಕಂಥ ಅಮೌಂಟ್ ಈ ಟ್ರಾನ್ಸಾಕ್ಷನ್ ಅಲ್ಲಿ ಅಂದ್ರೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಶ್ ಕಾಲಮ್ ಅಲ್ಲಿ ಬರುವಂತ ಅಮೌಂಟ್ ಬೇರೆ ಯಾವುದು ಅಲ್ಲ. ನೀವು ಅನಾಲಿಟಿಕಲ್ ಟೇಬಲ್ ಅಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಏನ್ ಬರ್ದಿದ್ದೀರಲ್ಲ, ಇಲ್ಲಿದೆ ನೋಡಿ. ಅನಾಲಿಟಿಕಲ್ ಟೇಬಲ್ ಅಲ್ಲಿ ಲಾಸ್ಟ್ ಕಾಲಮ್ ಅಮೌಂಟ್ ಪೇಡ್ ಟು ಮಿಸ್ಟರ್ ಎಂ ಅಥವಾ ಓನರ್, ಬರೀ ಈ ಅಮೌಂಟ್ಸೇ ಬರುತ್ತೆ. ಅರ್ಥ ಆಯ್ತಲ್ವಾ, ಈ ಅಮೌಂಟ್ಸೇ ಬರುತ್ತೆ. ಸೊ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ಅವಾಗ ಅದನ್ನ ಯಾವಾಗ್ಲೂ ಕೂಡ ಡೆಬಿಟ್ ಸೈಡ್ ಬರೀತಾ ಹೋಗಿ. ನೋಡಿ 15,000 ಚೆಕ್ ಮಾಡ್ಬೋದು ನೀವು ಬೇಕಾದ್ರೆ. ನಾನು ಹೇಳಿದೆ ಲಾಸ್ಟ್ ಕಾಲಮ್ ಅಲ್ಲಿ ಬರತಕ್ಕಂಥ ಈ ಕಾಲಮ್ ಐ ಮಿಸ್ಟರ್ ಅಮೌಂಟ್ ಪೇ ಟು ಮಿಸ್ಟರ್ ಎಂ, ಓನರ್ ಕಾಲಮ್ ಅಲ್ಲಿ ಬರತಕ್ಕಂಥ ಅಮೌಂಟ್ಸ್ ಅಂತ ಹೇಳಿದೀನಲ್ವಾ, ಚೆಕ್ ಮಾಡ್ಬೋದು. ನೋಡಿ ಮೊದಲ ವರ್ಷ 15 ಇದೆ, ಸೆಕೆಂಡ್ ಇಯರ್ 15, ಥರ್ಡ್ ಇಯರ್ 16,500 ಇದೆ, ಫೋರ್ತ್ ಇಯರ್ 10,000 ಇದೆ, ಲಾಸ್ಟ್ ಇಯರ್ 15,000 ಇದೆ. ಸೊ 15, 15, 16,500, 10,000, 15,000 ಚೆಕ್ ಮಾಡೋಣ. 15,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆಲ್ಸೋ ಸೇಮ್, ಥರ್ಡ್ ಇಯರ್ ನೋಡಿ 16,500 ಅಂತ ಹೇಳಿದ್ನಲ್ಲ, ಇಲ್ಲಿದೆ 16,500. ಓಕೆ, ಹಾಗೆ ಇನ್ನೊಂದು ಎಂಟ್ರಿ ಬರುತ್ತೆ, ಅದು ಪೆಂಡಿಂಗ್ ಇಟ್ಕೊಳ್ಳಿ. ಇದನ್ನ ಈ ಶಾರ್ಟ್ ವರ್ಕಿಂಗ್ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ, ಅದನ್ನ ಪೆಂಡಿಂಗ್ ಇಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ. ಫೋರ್ತ್ ಇಯರ್ ಎಷ್ಟಿದೆಪ್ಪ ನೋಡಿ, ಫೋರ್ತ್ ಇಯರ್ 10,000 ಅಲ್ವಾ, ನೋಡಿ 10,000. ದೆನ್ ಲಾಸ್ಟ್ ಇಯರ್ ನೋಡ್ಕೊಳ್ಳಿ 15,000, ಲಾಸ್ಟ್ ಇಯರ್ 15,000. ನೋಡಿ ಲ್ಯಾಂಡ್ ಲಾರ್ಡ್ ಲೆಡ್ಜರ್ ಕೂಡ ಬಹಳ ಸುಲಭ ಪ್ರಿಪೇರ್ ಮಾಡೋದು. ಲ್ಯಾಂಡ್ ಲಾರ್ಡ್ ಲೆಡ್ಜರ್ ಕೂಡ ಬಹಳ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಬೋದು. ಎಲ್ಲ ಕ್ಯಾಶ್ ಪೇಮೆಂಟ್ಗಳು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಡಿ. ಈ ಅಮೌಂಟ್ ಎಲ್ಲಿ ಸಿಗುತ್ತೆ ನಿಮಗೆ, ಈ ಅಮೌಂಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಈ ಲಾಸ್ಟ್ ಕಾಲಮ್ ಅಲ್ಲಿ ಅಮೌಂಟ್ ಪೇಡ್ ಟು ಓನರ್. ನೀವು ಅನಾಲಿಟಿಕಲ್ ಟೇಬಲ್ ಪ್ರಿಪೇರ್ ಮಾಡುವಾಗ ಬಹಳ ಹುಷಾರಾಗಿ ಪ್ರಿಪೇರ್ ಮಾಡ್ಬೇಕಪ್ಪ. ಯಾಕೆ ಅಂತಂದ್ರೆ ನೀವು ಬರೆಯುವಂತಹ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಈ ಟೇಬಲ್ ಮೇಲೆನೇ ಡಿಪೆಂಡ್ ಆಗಿರುತ್ತೆ. ಈ ಟೇಬಲ್ ಅಲ್ಲಿ ಏನ್ ವ್ಯಾಲ್ಯೂಸ್ ಬರ್ಕೊಳ್ತಿರೋ ಅದೇ ವ್ಯಾಲ್ಯೂಸೇ ನಿಮ್ಮ ಜರ್ನಲ್ ಎಂಟ್ರಿ ಲೆಡ್ಜರ್ಸ್ ಅಲ್ಲಿ ಬರೋದು. ಓಕೆ, ಸೊ ಬಹಳ ಸಿಂಪಲ್ ಆಗಿ ನೀವು ಪ್ರಿಪೇರ್ ಮಾಡಬಹುದು. ಹಾಗಾಗಿ ನೋಡಿ, ಓನರ್ ಅಕೌಂಟ್ ಅಲ್ಲಿ ಪ್ರತಿ ಬಾರಿ ಕ್ಯಾಶ್ ಏನ್ ಬಂದಿರುತ್ತಲ್ಲ ಅದನ್ನ ಡೆಬಿಟ್ ಸೈಡ್ ಬರೀತಾ ಹೋಗಿ ಇಯರ್ ಎಂಡ್ ಡೇಟ್ ಅಲ್ಲಿ ಬರೀತಿರಲ್ವಾ. ಅರ್ಥ ಆಯ್ತಲ್ವಾ ಇದು? ಎಸ್. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ, ಶಾರ್ಟ್ ವರ್ಕಿಂಗ್ಸ್ ಒಂದು ಚೆಕ್ ಮಾಡ್ಬೇಕು. ಶಾರ್ಟ್ ವರ್ಕಿಂಗ್ಸ್ ಒಂದು ಚೆಕ್ ಮಾಡ್ತಾ ಹೋಗೋಣ. ನೋಡಿ ಅದು ಕೂಡ ಬಹಳ ಈಸಿ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ನೋಡಿ, ಶಾರ್ಟ್ ವರ್ಕಿಂಗ್ ಇಲ್ಲಿ ನೋಡ್ಕೊಳ್ಳಿ, ಈ ಟೇಬಲ್ ಅಲ್ಲಿ ನೋಡಿ ಪ್ರಿಪೇರ್ ಮಾಡ್ಬೋದು. ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗಿದ್ರೆ ಡೆಬಿಟ್ ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ಕ್ರಿಯೇಟ್ ಆಗಿದ್ರೆ ಕ್ರೆಡಿಟ್ ಮಾಡಬೇಕು, ರಿಕವರ್ ಮಾಡಿದ್ರೆ ಡೆಬಿಟ್ ಮಾಡಬೇಕು. ನೋಡ್ಕೊಳ್ಳಿ, ಚೆಕ್ ಮಾಡೋಣ. ಇಲ್ಲಿದೆ ಎಂಟ್ರಿ ನಂಬರ್.
ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ಓನರ್ ಅಕೌಂಟ್ ಯಾವಾಗಲೂ ಕ್ರೆಡಿಟ್ ಆಗುತ್ತೆ. ಓನರ್ ಅಕೌಂಟ್ ಯಾವಾಗಲೂ ಕೂಡ ಕ್ರೆಡಿಟ್ ಆಗುತ್ತೆ ಕ್ರಿಯೇಟ್ ಆಗಿದ್ರೆ, ಶಾರ್ಟ್ ವರ್ಕಿಂಗ್ ಇದ್ದರೆ. ಸೆಕೆಂಡ್ ಇಯರ್ ನೋಡಿ, ಶಾರ್ಟ್ ವರ್ಕಿಂಗ್ 2000 ಕ್ರಿಯೇಟ್ ಆಯಿತು, ಓನರ್ ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ಥರ್ಡ್ ಇಯರ್ ನಾವು ನೋಡ್ತಾ ಹೋಗೋಣ. ಥರ್ಡ್ ಇಯರ್ ಅಲ್ಲಿ ಏನಾಯ್ತು, ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡಿದ್ದಾರೆ ಅಲ್ವಾ, ರಿಕವರ್ ಮಾಡಿದಾಗ ಓನರ್ ಅಕೌಂಟ್ ಡೆಬಿಟ್ ಆಗಿರುತ್ತೆ. ಫೋರ್ತ್ ಇಯರ್ ಕೂಡ ನೋಡ್ಬೋದು, ಶಾರ್ಟ್ ವರ್ಕಿಂಗ್ ಇಲ್ಲಿ ಏನಾಯ್ತು, ರಿಕವರ್ ಆಯ್ತು, ಅಲ್ಲೂ ಕೂಡ ಅವಾಗೂ ಕೂಡ ಓನರ್ ಅಕೌಂಟ್ ಡೆಬಿಟ್ ಆಯ್ತು. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ಓನರ್ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ಅಂದ್ರೆ ಡೆಫಿಸಿಟ್ ಬಂದಿದ್ರೆ, ಆಕ್ಚುಯಲ್ ರಾಯಲ್ಟಿಗಿಂತಲೂ ಮಿನಿಮಮ್ ರೆಂಟೇ ಜಾಸ್ತಿ ಇದ್ದಾಗ ಏನು ಶಾರ್ಟ್ ವರ್ಕಿಂಗ್ ಅಮೌಂಟ್ ಬಂದಿರುತ್ತೆ, ಆ ಟ್ರಾನ್ಸಾಕ್ಷನ್ ಅಲ್ಲಿ ಯಾವಾಗ್ಲೂ ಕೂಡ ಓನರ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಇನ್ನು ಆ ಕ್ರಿಯೇಟ್ ಆದಂತಹ ಶಾರ್ಟ್ ವರ್ಕಿಂಗ್ ಅಮೌಂಟ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರಲ್ವಾ, ರಿಕವರ್ ಮಾಡ್ಲಿಕ್ಕೆ ಈ ಲಾಸ್ಟ್ ಕಾಲಮ್ ಅಲ್ಲಿ ಇರುತ್ತೆ ನೋಡಿ, ಈ ಕಾಲಮ್ ಅಲ್ಲಿ ಇರುತ್ತೆ ವ್ಯಾಲ್ಯೂಸ್, ನೀವು ನೋಡಬಹುದು. ಶಾರ್ಟ್ ವರ್ಕಿಂಗ್ಸ್ ಅಂತ ಒಂದು ಟೇಬಲ್ ಮಾಡಿದೀವಲ್ಲ, ಈ ಕಾಲಮ್ ಅಲ್ಲಿ ರಿಕವರ್ಡ್ ಕಾಲಮ್ 3500 1000 ಈ ಕಾಲಮ್ ಅಲ್ಲಿ ಬಂದಿದೆ ನೋಡ್ರಿ ವ್ಯಾಲ್ಯೂಸ್. ರಿಕವರ್ ಮಾಡಿರ್ತಾರಲ್ವಾ, ಆ ಅಮೌಂಟ್ ಯಾವಾಗ್ಲೂ ಕೂಡ ಓನರ್ ಅಕೌಂಟು ಕ್ರೆಡಿಟ್ ತೋರಿಸ್ತಾ ಇರುತ್ತೆ, ರೈಟ್. ಓನರ್ ಅಕೌಂಟ್ ಡೆಬಿಟ್ ತೋರಿಸ್ತಾ ಇರುತ್ತೆ ಯಾವಾಗಲೂ, ಸಾರಿ ಡೆಬಿಟ್. ಓನರ್ ಅಕೌಂಟ್ ಯಾವಾಗಲೂ ಕೂಡ ಡೆಬಿಟ್. ನೀವು ನೋಡ್ಬೋದು ಓನರ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗಿದೆ, ಯಾಕಂದ್ರೆ ಅಲ್ಲಿ 3000 ರಿಕವರ್ ಮಾಡಿದ್ರಲ್ಲ ನೋಡಿ, ಡೆಬಿಟ್. ಇನ್ನು ನೆಕ್ಸ್ಟ್ ಇಯರ್ 1000 ರೂಪೀಸ್ ರಿಕವರ್ ಮಾಡಿದ್ರಲ್ವಾ, ಇಲ್ಲಿದೆ ನೋಡಿ, ಇಲ್ಲೇನಾಗ್ತಾ ಇದೆ ಆಪೋಸಿಟ್, ಓನರ್ ಅಕೌಂಟ್ ಡೆಬಿಟ್ ಆಗ್ತಾ ಇದೆ. ಸೊ ವೆರಿ ಸಿಂಪಲ್. ಈಗ ನೀವು ಲೆಡ್ಜರ್ ಅಕೌಂಟ್ ನೋಡ್ಕೊಳ್ಳಿ ಯಾಕೆ ಬರುತ್ತೆ ಅಂತ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಓನರ್ ಅಕೌಂಟ್ ಯಾವಾಗ್ಲೂ ಕೂಡ ಏನಾಗ್ತಾ ಇರುತ್ತೆ, ಡೆಬಿಟ್ ಆಗುತ್ತೆ. ಓನರ್ ಅಕೌಂಟ್ ಯಾವಾಗ್ಲೂ ಕೂಡ ಡೆಬಿಟ್ ಆಗುತ್ತೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ. ಅರ್ಥ ಆಯ್ತಲ್ವಾ? ಇನ್ನು ಸಾರಿ, ಯಾವ್ದು ಶಾರ್ಟ್ ವರ್ಕಿಂಗ್ ಅಕೌಂಟ್, ಜಸ್ಟ್ ಅ ಮೂಮೆಂಟ್, ಇಲ್ಲಿದೆ ಸಾರಿ. ಓನರ್ ಅಕೌಂಟ್ ನೋಡಿ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಓನರ್ ಅಕೌಂಟ್ ಯಾವಾಗ್ಲೂ ಕೂಡ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಸಾರಿ, ಡೆಬಿಟ್ ಅಲ್ಲ ಕ್ರೆಡಿಟ್, ಅಲ್ಲಿ ಬೇರೆ ಅಕೌಂಟ್ ನೋಡಿದೆ, ಕನ್ಫ್ಯೂಸ್ ಆಯ್ತು, ಸಾರಿ. ಮಿಸ್ಟರ್ ಎಂ ಓನರ್ ಅಕೌಂಟು ಯಾವಾಗಲೂ ನೋಡಿ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಯ್ತಾ, ಓನರ್ ಅಕೌಂಟ್ ಅಲ್ಲಿ ನಾವು ಅದನ್ನು ಕ್ರೆಡಿಟ್ ಬರೀಬೇಕು 6000. ಸೆಕೆಂಡ್ ಇಯರ್ 2000 ಕ್ರಿಯೇಟ್ ಆಗಿತ್ತು, ಬರ್ದಿದ್ದೀವಿ ಕ್ರೆಡಿಟ್ ಸೈಡ್. ಥರ್ಡ್ ಇಯರ್ ಏನ್ ಮಾಡಿದ್ರು, 3500 ರಿಕವರ್ ಮಾಡಿದ್ರಲ್ಲ, ಈ ಕಾಲಮ್ ನೋಡಿ, ಟೇಬಲ್ ನೋಡಿ, ಇಲ್ಲಿದೆ. ಫಸ್ಟ್ ಇಯರ್ 6000 ಕ್ರಿಯೇಟ್ ಆಗಿತ್ತು, ಕ್ರೆಡಿಟ್ ಮಾಡಿದ್ವಿ. 2000 ಕ್ರಿಯೇಟ್ ಆಗಿತ್ತು, ಕ್ರೆಡಿಟ್ ಮಾಡಿದ್ವಿ. ಥರ್ಡ್ ಇಯರ್ ಅಲ್ಲಿ 3500 ರಿಕವರ್ ಮಾಡ್ತಾರೆ, ಡೆಬಿಟ್ ಮಾಡಬೇಕು. ಫೋರ್ತ್ ಇಯರ್ ಅಲ್ಲಿ 1000 ರಿಕವರ್ ಮಾಡ್ತಾರೆ, ಅಲ್ಲಿ ಕೂಡ ಡೆಬಿಟ್ ಮಾಡಬೇಕು. ಓಕೆ, ದೆನ್ ಲಾಸ್ಟ್ ಇಯರ್ ಮತ್ತೆ ಕ್ರಿಯೇಟ್ ಆಗಿದೆ, 1000 ರೂಪೀಸ್ ಕ್ರೆಡಿಟ್ ಮಾಡಬೇಕು. ಎಂಟ್ರೀಸ್ ನೋಡ್ತಾ ಹೋಗಿ. ಫಸ್ಟ್ ಇಯರ್ 6000 ಕ್ರಿಯೇಟ್ ಆಯಿತು, ಕ್ರೆಡಿಟ್ ಸೈಡ್ ಹಾಕಿದೀವಿ, ಓನರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್. ಸೆಕೆಂಡ್ ಇಯರ್ 2000 ಕ್ರಿಯೇಟ್ ಆಗಿದೆ, ಓನರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್. ಥರ್ಡ್ ಇಯರ್ 3000 ರಿಕವರ್ ಮಾಡಿದ್ರು, ಓನರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಹಾಕ್ಬೇಕು. ಫೋರ್ತ್ ಇಯರ್ 1000 ರೂಪೀಸ್ ರಿಕವರ್ ಮಾಡಿದರೆ, ಓನರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರೀಬೇಕು, ಟು ಶಾರ್ಟ್ ವರ್ಕಿಂಗ್ಸ್ ಅಂತ. ಇನ್ನು ಲಾಸ್ಟ್ ಇಯರ್ ಏನಾಯ್ತು, 1000 ರೂಪೀಸ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಯ್ತು. ಕ್ರಿಯೇಟ್ ಆಗಿರೋ ಕಾಲಮ್ ಇದು ನೋಡಿ, ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗಿದ್ದು ಕಾಲಮ್, ಇದು ರಿಕವರ್ ಕಾಲಮ್. 1000 ರೂಪೀಸ್ ಕ್ರಿಯೇಟ್ ಆಯ್ತು, ಅವಾಗ ಮತ್ತೆ ವಾಪಸ್ ಏನ್ ಮಾಡ್ತೀರಾ, ಡೆಬಿಟ್ ಸೈಡ್ ಬರಬೇಕು. ಓಕೆ, ಡೆಬಿಟ್ ಸೈಡ್, ದಟ್ಸ್ ಆಲ್. ಏನ್ ಮಾಡ್ತೀರಾ ಇಲ್ಲಿ, ಕ್ಯಾಶ್ ಬಂದಿರೋದೆಲ್ಲವೂ ಡೆಬಿಟ್ ಸೈಡ್ ಬರ್ಬಿಡಿ ಓನರ್ ಅಕೌಂಟ್ ಅಲ್ಲಿ. ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಬಂದಿರಲಿ, ಓನರ್ಗೆ ನಾವು ಓನರ್ ಕಡೆಯಿಂದ ಓನರ್ಗೆ ಪೇಮೆಂಟ್ ಮಾಡಿರ್ತೀವಲ್ಲ, ಸೆಕೆಂಡ್ ಎಂಟ್ರಿಲಿ ಇರುತ್ತೆ ಈ ಕ್ಯಾಶ್ ಅಕೌಂಟ್, ಯಾವಾಗಲೂ ಕೂಡ ಅದನ್ನೆಲ್ಲವನ್ನು ಕೂಡ ಡೆಬಿಟ್ ಮಾಡಿಬಿಡಿ, ಡೆಬಿಟ್ ಸೈಡ್ ಬರ್ಬಿಡಿ ಪ್ರತಿ ವರ್ಷ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಎಲ್ಲವೂ ಕೂಡ ಕ್ರೆಡಿಟ್ ಸೈಡ್ ಬರೀರಿ. ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡಿದಾಗ ಡೆಬಿಟ್ ಸೈಡ್ ಬರೀರಿ. ಇನ್ನು ರಾಯಲ್ಟಿ, ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಕ್ರೆಡಿಟ್ ಸೈಡ್ ಬರ್ಬಿಡಿ ಪ್ರತಿ ವರ್ಷ ಅಷ್ಟೇ. ಏನೇನು ಬರೀತೀರಾ, ರಾಯಲ್ಟಿ, ಆಕ್ಚುಯಲ್ ರಾಯಲ್ಟಿ ಅಮೌಂಟ್, ಶಾರ್ಟ್ ವರ್ಕಿಂಗ್ ಕ್ರಿಯೇಟೆಡ್, ಕ್ರೆಡಿಟ್ ಸೈಡ್. ಆಕ್ಚುಯಲ್ ರಾಯಲ್ಟಿ, ಶಾರ್ಟ್ ವರ್ಕಿಂಗ್ ಕ್ರಿಯೇಟೆಡ್, ಕ್ರೆಡಿಟ್ ಸೈಡ್. ಥರ್ಡ್ ಇಯರ್ ಇಂದ ಚೇಂಜ್ ಆಯಿತು, ರಾಯಲ್ಟಿ, ಆಕ್ಚುಯಲ್ ರಾಯಲ್ಟಿ, ಶಾರ್ಟ್ ವರ್ಕಿಂಗ್ ರಿಕವರ್ಡ್, ಡೆಬಿಟ್ ಸೈಡ್ ವಾಪಸ್ ಬಂದ್ರಿ. ಇಲ್ಲಿ ರಾಯಲ್ಟಿ ಬರೀತೀರಾ ಕ್ರೆಡಿಟ್ ಸೈಡ್, ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡಿದರೆ ಡೆಬಿಟ್ ಸೈಡ್ ಬರೀತೀರಾ.
ಅಗೇನ್ ರಾಯಲ್ಟಿ ಬರುತ್ತೆ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಯ್ತು, ವಾಪಸ್ ಕ್ರೆಡಿಟ್ ಸೈಡ್ ಬಂದಿದ್ದೀರಾ, ಬರೀಬೇಕು. ಇನ್ನು ಅದು ಬಿಟ್ರೆ ಪ್ರತಿ ವರ್ಷ ಕ್ಯಾಶ್ ಪೇಮೆಂಟ್ ಮಾಡಿರ್ತೀರಲ್ವಾ, ಆ ಕ್ಯಾಶ್ ಪೇಮೆಂಟ್ ಅನ್ನೆಲ್ಲ ಓನರ್ ಅಕೌಂಟ್ಗೆ ಡೆಬಿಟ್ ಮಾಡಿ, ಇಷ್ಟೇ. ಸೊ ಲೆಡ್ಜರ್ ಅಕೌಂಟ್, ಓನರ್ ಅಕೌಂಟ್ನ ಬಹಳ ಸಿಂಪಲ್ ಆಗಿ ಮಾಡೋದು ಏನು, ಎಲ್ಲಾ ಆಕ್ಚುಯಲ್ ರಾಯಲ್ಟಿನ ಕ್ರೆಡಿಟ್ ಸೈಡ್ ಬರೀತೀರಾ, ಎಲ್ಲಾ ಕ್ಯಾಶ್ ಪೇಮೆಂಟ್ ಏನು ರಾಯಲ್ಟಿ ಸೆಟಲ್ಮೆಂಟ್ ಮಾಡಿರ್ತಾರ ಲಾಸ್ಟ್ ಕಾಲ್ ಮೇಲೆ ಇರುತ್ತಾ ವ್ಯಾಲ್ಯೂಸ್ ಅನ್ನ ಡೆಬಿಟ್ ಸೈಡ್ ಬರೀತೀರಾ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಕ್ರೆಡಿಟ್ ಸೈಡ್ ಬರೀತೀರಾ, ಶಾರ್ಟ್ ವರ್ಕಿಂಗ್ ರಿಕವರ್ ಆದಾಗ ಡೆಬಿಟ್ ಸೈಡ್ ಬರೀತೀರಾ. ಇಷ್ಟೇ, ಇಲ್ಲಿ 4 ಐಟಮ್. ಒಂದು ಆಕ್ಚುಯಲ್ ರಾಯಲ್ಟಿ ಟಿಕ್ ಮಾಡ್ಕೊಂಬಿಡಿ ನಿಮ್ಮ ನೋಟ್ಬುಕ್ ಅಲ್ಲಿ. ಆಕ್ಚುಯಲ್ ರಾಯಲ್ಟಿ ಎವ್ರಿ ಇಯರ್ ಶುಡ್ ಬಿ ಕ್ರೆಡಿಟೆಡ್ ವಿತ್ ಲ್ಯಾಂಡ್ ಆರ್ಡ್ ಅಕೌಂಟ್. ಲ್ಯಾಂಡ್ ಆರ್ಡ್ ಅಕೌಂಟ್ ಅಲ್ಲಿ ಆಕ್ಚುಯಲ್ ರಾಯಲ್ಟಿ ಪ್ರತಿ ವರ್ಷ ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಕ್ಯಾಶ್ ಪೇಮೆಂಟ್ ಮಾಡಿರ್ತಿರಲ್ವಾ, ಸೆಟಲ್ಮೆಂಟ್ ಮಾಡಿರ್ತಿರಲ್ವಾ, ಲಾಸ್ಟ್ ಕಾಲಮ್ ಅಲ್ಲಿ ಇರುತ್ತೆ, ಆ ಅಮೌಂಟ್ ಅನ್ನ ಡೆಬಿಟ್ ಮಾಡಬೇಕು ಓನರ್ ಅಕೌಂಟ್ಗೆ. ಇನ್ನು ಪ್ರತಿ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ಕ್ರೆಡಿಟ್ ಮಾಡಬೇಕು. ಹಾಗೆ ಶಾರ್ಟ್ ವರ್ಕಿಂಗ್ ಪ್ರತಿ ವರ್ಷ ರಿಕವರ್ ಆಗಿದ್ರೆ ಅದನ್ನ ಕ್ರೆಡಿಟ್ ಮಾಡಬೇಕು. ಇಲ್ಲಿ 4 ಟ್ರಾನ್ಸಾಕ್ಷನ್ಸ್ ಬರೋದು. ಅರ್ಥ ಆಯ್ತೇನ್ರಪ್ಪ ಈ ಲೆಡ್ಜರು, ಓನರ್ ಅಕೌಂಟ್ ಅರ್ಥ ಆಯ್ತಾ? ಎಸ್, ನೋಡಿ ಈ ಟ್ರಿಕ್ಸ್ ಗೊತ್ತಾದ್ರೆ ನೀವು ಈವನ್ ಜರ್ನಲ್ ಎಂಟ್ರೀಸ್ ಕೂಡ ಬರೆಯೋದ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಲೆಡ್ಜರ್ ಅಕೌಂಟ್ಸ್ ಮಾಡ್ಬಿಡ್ಬೋದು. ನೆನ್ಪಿಟ್ಕೊಳ್ಳಿ, ಓಕೆ, ಈ ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ನೀವು ಈ ಟ್ರಿಕ್ಸ್ ಏನಾದರೂ ಕರೆಕ್ಟ್ ಆಗಿ ಏನು ಮೆಮರೈಸೇಷನ್ ಮಾಡ್ಕೊಂಡ್ರೆ, ಬಹ್ಯಾಟ್ ಮಾಡಿದ್ರೆ ನೇರವಾಗಿ ಲೆಡ್ಜರ್ ಅಕೌಂಟ್ಸ್ ಅನ್ನೇ ಬರೀಬಹುದು. ಆದ್ರೆ ಇದು ಆಕ್ಚುಲಿ ರೈಟ್ ಟೆಕ್ನಿಕ್ ಅಲ್ಲ. ಯಾವಾಗ್ಲೂ ಕೂಡ ಜರ್ನಲ್ ಎಂಟ್ರಿ ಬರೆದ ನಂತರ ಏನ್ ಮಾಡಿ ಲೆಡ್ಜರ್ ಪೋಸ್ಟಿಂಗ್ ಅನ್ನ ಮಾಡಬೇಕು. ಬಟ್ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಟೈಮ್ ಸೇವ್ ಆಗ್ಲಿಕ್ಕೆ, ಅಂದ್ರೆ ನೇರವಾಗಿ ಲೆಡ್ಜರ್ ಅಕೌಂಟ್ಸ್ ಕೇಳಿದ್ರು ಅನ್ಕೊಳ್ಳಿ, ಅವಾಗ ಈ ಟೆಕ್ನಿಕ್ ಅನ್ನ ಬಳಸಿ. ಬಟ್ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡುವಾಗಲೂ ಕೂಡ ನೀವೇನ್ ಮಾಡಬೇಕು, ಕಾಮನ್ ಅಕೌಂಟಿಂಗ್ ರೂಲ್, ಏನು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇದೆ, ಏನು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಆ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ತಾ ಇರಬೇಕು. ಫಂಡಮೆಂಟಲ್ಸ್ ಏನಿದೆಯಲ್ಲ ಅಕೌಂಟಿಂಗ್ ರೂಲ್ಸ್ ಪ್ರಕಾರನೇ ನೀವು ಜರ್ನಲ್ ಎಂಟ್ರೀಸ್ ಅನ್ನು ಬರೀತೀರಾ. ಸೊ ಜರ್ನಲ್ ಎಂಟ್ರೀಸ್ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ನೇರವಾಗಿ ಲೆಡ್ಜರ್ ಅಕೌಂಟ್ಸ್ ಕೇಳಿದಾಗ ಈ ತರ ಟ್ರಿಕ್ಸ್ ಅನ್ನ ಬಳಸಿ. ಅದು ಯಾವಾಗ ಬಳಸಬೇಕು, ನಿಮಗೆ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಿದೀರಾ, ನಿಮಗೆ ಎಲ್ಲಾ ತರದ ಎಂಟ್ರೀಸ್ ಬರೆಯಕ್ ಬರುತ್ತೆ ಅಂದಾಗ ಮಾತ್ರ ಆ ಟ್ರಿಕ್ಸ್ ಅನ್ನ ಬಳಸಿ. ಗೊತ್ತಾಯ್ತಾ? ಸರ್ ಹಿಂಗ್ ಶಾರ್ಟ್ ಕಟ್ ಹೇಳಿದ್ರಪ್ಪ, ಸುಮ್ಮನೆ ಹಿಂಗ್ ಬರಬೇಡ ಬ್ಲೈಂಡ್ ಆಗಿ, ಅದು ಬರೀಬಾರ್ದು. ಆಕ್ಚುಲಿ ರಾಂಗ್ ಆಗುತ್ತದೆ, ಹಂಗ್ ಬ್ಲೈಂಡ್ ಆಗಿ ಬರೀಬಾರ್ದು. ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ. ನಾನು ಜಸ್ಟ್ ನಿಮಗೆ ಟೈಮ್ ಸೇವ್ ಮಾಡ್ಲಿಕ್ಕೆ ಹೇಳ್ತಾ ಇರತಕ್ಕಂತ ಒಂದು ಟೆಕ್ನಿಕ್ ಅಷ್ಟೇ ಇದು. ಬಟ್ ನೀವು ಜರ್ನಲ್ ಎಂಟ್ರಿ ಬೇಸಿಸ್ ಮೇಲೆ ಕಲಿಬೇಕು. ಪ್ರತಿದಿನನು ಪ್ರತಿ ಪ್ರಾಬ್ಲಮ್ ಅಲ್ಲೂ ಕೂಡ ಜರ್ನಲ್ ಎಂಟ್ರೀಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಅದನ್ನ ಮರಿಬೇಡಿ. ಜರ್ನಲ್ ಎಂಟ್ರೀಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಲೆಡ್ಜರ್ ಪೋಸ್ಟಿಂಗ್ ಮಾಡಿ. ಆದ್ರೆ ಲೆಡ್ಜರ್ ಪೋಸ್ಟಿಂಗ್ ಮಾಡುವಾಗ ಇದು ಒಂದು ಟ್ರಿಕ್, ಅಡಿಷನಲ್ ಪಾಯಿಂಟ್ ಅಷ್ಟೇ ಇದು. ಇಟ್ ಈಸ್ ಜಸ್ಟ್ ಅನ್ ಅಡಿಷನಲ್ ಪಾಯಿಂಟ್. ಯು ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಟ್ರಿಕ್ ಇನ್ ದಿ ಎಕ್ಸಾಮಿನೇಷನ್. ಅಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ದೆನ್ ಲಾಸ್ಟ್ ಲೆಡ್ಜರ್ ಪ್ರಿಪೇರ್ ಮಾಡಬೇಕು, ಶಾರ್ಟ್ ವರ್ಕಿಂಗ್ ಅಕೌಂಟ್. ಇದು ಇನ್ನು ಬಹಳ ಸುಲಭ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಬಹಳ ಸುಲಭ ಪ್ರಿಪೇರ್ ಮಾಡೋದು. ನೋಡಿ ಏನಾಗುತ್ತೆ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ನಾನು ಹೇಳ್ತಾ ಇದ್ದೀನಿ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ಅಂದ್ರೆ ಯಾವ ಕಾಲಮ್ ಹೇಳ್ತಾರೆ ಇಲ್ಲಿ? ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ಅಂತ ಹೇಳ್ತಾ ಇದ್ದೀನಿ. ಅದು ಯಾವ ಕಾಲಮ್? ನೀವು ಬೇಕಾದ್ರೆ ನಂಬರ್ ಹೇಳ್ಬೋದು, ಕಾಲಮ್ ನಂಬರ್. ವೆರಿ ಗುಡ್ ಮಾನಸ, ಕವನ, ವೆರಿ ಗುಡ್. ಸುಷ್ಮಿತಾ ಕರೆಕ್ಟ್ ಆಗಿ ಹೇಳಿದ್ದೀರಾ. ಸರಿ, 6000, 2000, 1000 ಇದು ಶಾರ್ಟ್ ವರ್ಕಿಂಗ್ ಕ್ರಿಯೇಟೆಡ್ ಕಾಲಮ್. ನೋಡಿ, ಶಾರ್ಟ್ ವರ್ಕಿಂಗ್ ಲೆಡ್ಜರ್ ಪ್ರಿಪೇರ್ ಮಾಡೋದು ಹೇಗೆ? ಬಹಳ ಸಿಂಪಲ್ ಆಗಿ ಪ್ರಿಪೇರ್ ಮಾಡಬಹುದು. ನೋಡಿ, ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಟೆನೆಂಟ್ ಬುಕ್ಸ್ ಅಲ್ಲಿ, ಅದು ನೆನಪಿರ್ಬೇಕು ನಿಮಗೆ. ಲೆಸ್ಸಿ ಬುಕ್ ಅಲ್ಲಿ ನಾವೀಗ ಎಂಟ್ರೀಸ್ ಪ್ರಿಪೇರ್ ಮಾಡ್ತಾರೆ, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇರೋದು ಟೆನೆಂಟ್ ಬುಕ್ ಅಲ್ಲಿ, ಲೆಸ್ಸಿ ಬುಕ್ ಅಲ್ಲಿ. ಓಕೆನಾ? ಇದನ್ನ ಮರಿಬೇಡಿ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರುತ್ತೋ ಆ ವರ್ಷ ಪ್ರತಿ ಬಾರಿನೂ ಕೂಡ ನೀವು ಡೆಬಿಟ್ ಮಾಡಿ ಅಷ್ಟೇ. ನೋಡಿ, 6000 ಕ್ರಿಯೇಟ್ ಆಯಿತು 2008ರಲ್ಲಿ, ಡೆಬಿಟ್ ಮಾಡಿದೀವಿ. ಸೆಕೆಂಡ್ ಇಯರ್ ಅಲ್ಲಿ
2009 ಅಲ್ಲಿ 2000 ಕ್ರಿಯೇಟ್ ಆಯಿತು, ಡೆಬಿಟ್ ಮಾಡಿದ್ವಿ. ದೆನ್ ಲಾಸ್ಟ್ 5th ಇಯರ್ ಅಲ್ಲಿ 1000 rupees ಕ್ರಿಯೇಟ್ ಆಗಿತ್ತು, ಡೆಬಿಟ್ ಮಾಡಿದ್ವಿ. ಅದು ಬಿಟ್ಟರೆ ಮಧ್ಯದಲ್ಲಿ ಎಲ್ಲೂ ಕೂಡ ಡೆಬಿಟ್ ಬಂದಿಲ್ಲ. ನೀವು ಗಮನಿಸಬಹುದು, ನೋಡ್ಬೇಕು ಇಲ್ಲಿ 2009 ಅಲ್ಲಿ ಬಂದಿಲ್ಲ ಅಲ್ವಾ. ರೈಟ್. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದ್ರೆ, ಇಲ್ಲಿದೆ ಕಾಲಮ್, ಈ ಕಾಲಮ್ ನಂಬರ್ 1 2 3 4 5 6 7, 7th ಕಾಲಮ್. ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರೀಬೇಕು ಆ ಒಂದು ಪರ್ಟಿಕ್ಯುಲರ್ ಇಯರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ. ನೋಡಿ, ಫಸ್ಟ್ ಇಯರ್ ರಿಕವರ್ ಮಾಡಿಲ್ಲ, ಸೆಕೆಂಡ್ ಇಯರ್ ರಿಕವರ್ ಮಾಡಿಲ್ಲ, ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಯ್ತು. ಥರ್ಡ್ ಇಯರ್ ಅಲ್ಲಿ ಎಷ್ಟು ರಿಕವರ್ ಮಾಡ್ತಾ ಇದ್ದಾರೆ? 3,500 ರಿಕವರ್ ಮಾಡ್ತಾ ಇದ್ದಾರೆ ಅಲ್ವಾ. ಎಸ್. ಹಾಗೆ 4th ಇಯರ್ ಅಲ್ಲೂ ಕೂಡ 1000 rupees ಅನ್ನ ರಿಕವರ್ ಮಾಡ್ತಾ ಇದ್ದಾರೆ ಅಲ್ವಾ. 4th ಇಯರ್ ಅಲ್ಲೂ ಕೂಡ 1000 rupees ಅನ್ನ ರಿಕವರ್ ಮಾಡ್ತಾ ಇದ್ದಾರೆ. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ ಆದಾಗ ನೀವು ಯಾವಾಗಲೂ ಕೂಡ ಏನ್ ಮಾಡಿ, ಕ್ರೆಡಿಟ್ ಸೈಡ್ ಬರೀತಾ ಹೋಗಿ. ರೈಟ್, ಮಿಸ್ಟರ್ ಎಂ ಟು ಮಿಸ್ಟರ್ ಎಂ ಬರೀತಾ ಹೋಗ್ತೀರಾ. ರೈಟ್. ಇನ್ನು ಕೆಲವು ಶಾರ್ಟ್ ವರ್ಕಿಂಗ್ ಅಮೌಂಟ್ ಅನ್ನ ರಿಕವರ್ ಮಾಡಕ್ ಆಗದೇ ಇಲ್ಲ, ನಾಟ್ ರಿಕವರ್ಡ್ ಅಮೌಂಟ್ 2500, 1000, 1000 3 years ಇದೆ ನೋಡಿ. ಅಂದ್ರೆ ಯಾಕೆ? ಅವರಿಗೆ ಪ್ರಾವಿಷನ್ ಇಲ್ಲ, ಅಷ್ಟಕ್ಕೆ ಲಿಮಿಟ್ ಇತ್ತು, 3500 ಲಿಮಿಟ್ ಇತ್ತು, ಅಷ್ಟು ಮಾತ್ರ ರಿಕವರ್ ಮಾಡಿದ್ರೆ ನೋಡಿದ್ರೆ 2500 ಕ್ಯಾರಿ ಫಾರ್ವರ್ಡ್. ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪರ್ಮನೆಂಟ್ ಲಾಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಯಾವುದನ್ನ ನಾವು ರಿಕವರ್ ಮಾಡಕ್ ಆಗದೇ ಇಲ್ವಲ್ಲ, ಅದನ್ನೂ ಕೂಡ ಕ್ರೆಡಿಟ್ ಸೈಡೇ ಬರೀಬೇಕು. ನೋಡಿ ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಕ್ರೆಡಿಟ್ ಸೈಡ್ ಬರ್ದಿದೀವಿ. ಹಾಗೆ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಅದನ್ನು ಕೂಡ ಕ್ರೆಡಿಟ್ ಸೈಡ್ ಬರೀಬೇಕು, ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅದನ್ನು. ನೆಕ್ಸ್ಟ್ ಇಯರ್ ನೋಡಿ ಇಲ್ಲಿ 4th ಇಯರ್ ಅಲ್ಲೂ ಕೂಡ ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದ್ದು? 1000 rupees. ಎಸ್. 8,000 ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಇಲ್ಲಿಂದ ಗಮನಿಸ್ಬೇಕು ನೀವು. ಯಾವುದು 31st March 2010 ಆದ್ಮೇಲೆ 2000 rupees ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗಿತ್ತು. ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ ಆನ್ 1/4/2010 2000 rupees. ಅದೇ ವರ್ಷ ಇಯರ್ ಎಂಡ್ ಅಲ್ಲಿ 2011 ಆಗುತ್ತೆ, 31st March 2011. ರೈಟ್. ಶಾರ್ಟ್ ವರ್ಕಿಂಗ್ ಮತ್ತೆ ಅಲ್ಲಿ ಏನಾಯ್ತು, 1000 rupees ರಿಕವರ್ ಆಗಿತ್ತು. ರೈಟ್. ಹಾಗೆ ಇನ್ನು 1000 rupees ಇರ್ರಿಕವರಬಲ್ ಲಾಸ್. ಇಲ್ಲಿಗೆ ಏನಾಯ್ತು, ನಿಮ್ಮ ಬ್ಯಾಲೆನ್ಸು ಕ್ಲೋಸ್ ಆಗೋಯ್ತು. ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ಯಾವುದು ಇಲ್ಲ, ಅಲ್ಲಿಗೆ ಎಂಡ್ ಆಗಿತ್ತು ಅಲ್ವಾ. ಆದ್ರೆ ಅಗೇನ್ ಲಾಸ್ಟ್ ಇಯರ್ ಅಲ್ಲಿ ಏನಾಯ್ತು, ಮತ್ತೆ 1000 rupees ಕ್ರಿಯೇಟ್ ಆಯ್ತು, ಅದನ್ನ ಬರೀಬೇಕು. ಶಾರ್ಟ್ ವರ್ಕಿಂಗ್ ಕಾಲಮ್ ನೋಡಿ, 2010 ವರೆಗೂ ಕೂಡ ಶಾರ್ಟ್ ವರ್ಕಿಂಗ್ ಬ್ಯಾಲೆನ್ಸ್ ನೋಡಿ. ನಾನು ಇದುವರೆಗೆ ಏನು ಹೇಳಿದೆ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಡೆಬಿಟ್ ಸೈಡ್ ಬರೀಬೇಕಂತ ಹೇಳಿದ್ದೆ. ಹಾಗೆ ಶಾರ್ಟ್ ವರ್ಕಿಂಗ್ ರಿಕವರ್ ಆದಾಗ ಕ್ರೆಡಿಟ್ ಸೈಡ್ ಬರೀಬೇಕು. ಅದಲ್ದೇನೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇರ್ರಿಕವರಬಲ್ ಲಾಸ್ ಅಂತ ಏನಾದರೂ ಟ್ರೀಟ್ ಮಾಡಿದ್ರೆ ಆ ಅಮೌಂಟ್ ಅನ್ನು ಕೂಡ ಕ್ರೆಡಿಟ್ ಮಾಡಬೇಕು ಅಂತ ಹೇಳಿದೆ. ಅಂದ್ರೆ ಈಗ ಇಲ್ಲಿ ಇರ್ತಕ್ಕಂಥ 3 ಐಟಮ್ಸ್ ನೋಡಿ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದು ಯಾವಾಗ್ಲೂ ಡೆಬಿಟ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದ್ದು ಯಾವಾಗ್ಲೂ ಕೂಡ ಕ್ರೆಡಿಟ್ ಆಗುತ್ತೆ. ರಿಕವರ್ ಆಗಿರೋ ಕಾಲಮ್ ನೋಡಿ, ಅಮೌಂಟ್ 3500, 1000. ಹಾಗೆ ಶಾರ್ಟ್ ವರ್ಕಿಂಗ್ ಪರ್ಮನೆಂಟ್ಲಿ ನಾಟ್ ರಿಕವರ್ಡ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಆ ಅಮೌಂಟ್ ಯಾವಾಗ್ಲೂ ಕೂಡ ಕ್ರೆಡಿಟ್ ಆಗುತ್ತೆ. ಇನ್ನು ಉಳಿದಂತೆ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನೋಡಿ. ಎಸ್, ಮೊದಲೇ ವರ್ಷ ನಾವು ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ 6000 ಡೆಬಿಟ್ ಮಾಡಿದೀವಿ. ಹಾಗೆ ಅದು ಬಿಟ್ಟರೆ ಶಾರ್ಟ್ ವರ್ಕಿಂಗ್ ರಿಲೇಟೆಡ್ ಯಾವ ಟ್ರಾನ್ಸಾಕ್ಷನ್ ಇರಲಿಲ್ಲ, ಬ್ಯಾಲೆನ್ಸ್ ಕ್ಲೋಸ್ ಮಾಡಬೇಕು, 6000 ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ಇಯರ್ಗೆ. ಸೆಕೆಂಡ್ ಇಯರ್ ಅಲ್ಲೂ ಕೂಡ 2000 ಕ್ರಿಯೇಟ್ ಆಯಿತು, ಟೋಟಲ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತೆ 8000 ಉಳ್ಕೊಳ್ಳುತ್ತೆ. ಥರ್ಡ್ ಇಯರ್ ಅಲ್ಲಿ ಏನಾಯ್ತು, 3,500 ರಿಕವರ್ ಮಾಡಿದ್ರು. ಅವಾಗ ಏನಾಗಿದೆ ನೋಡಿ, ಕ್ರೆಡಿಟ್ ಸೈಡ್ ಬರೀತಾ ಇದ್ದೀರಾ ಶಾರ್ಟ್ ವರ್ಕಿಂಗ್ ಅಲ್ಲಿ. ಹಾಗೆ ಇನ್ನು 2,500 ರಿಕವರ್ ಮಾಡಕ್ ಆಗ್ಲಿಲ್ಲ, ಇಲ್ಲಿದೆ 3,500 ರಿಕವರ್ ಮಾಡಿದ್ರೆ 2,500 ರಿಕವರ್ ಮಾಡಕ್ ಆಗ್ಲಿಲ್ಲ.
ಅದನ್ನು ಕೂಡ ನೀವೇನ್ ಮಾಡ್ತೀರಾ, ಕ್ರೆಡಿಟ್ ಸೈಡೇ ಬರೀತೀರಾ, ಬರ್ದಿದ್ದೀರಾ. ಇನ್ನು ಅಲ್ಲಿಗೆ ಬ್ಯಾಲೆನ್ಸ್ ಉಳಿತೆ 2000 rupees. ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇಯರ್ಗೆ. 4th ಇಯರ್ ಏನಾಯ್ತು, 1000 rupees ಮತ್ತೆ ರಿಕವರ್ ಮಾಡಿದಿರಿ. ಇನ್ನು 1000 rupees ರಿಕವರ್ ಮಾಡಕ್ ಆಗ್ಲೇ ಇಲ್ಲ. ಏನಾಯ್ತು ನೋಡಿ, 4th ಇಯರ್ ಅಲ್ಲಿ 2000 ಬ್ಯಾಲೆನ್ಸ್ ಉಳ್ಕೊಂಡಿತ್ತಲ್ವಾ, 1000 ರಿಕವರ್ ಮಾಡಿದ್ರಿ. ಇನ್ನು 1000 rupees ಪರ್ಮನೆಂಟ್ ಲಾಸ್ ಅಂತ ನೀವು P&L ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಬರ್ದಿದ್ದೀವಿ ಎಂಟ್ರಿ, ನೀವು ನೋಡ್ಬೋದು 1000 rupees ರಿಕವರ್ ಮಾಡಿದೀವಿ. ಇನ್ನು 1000 rupees ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ನಾಟ್ ರಿಕವರ್ಡ್ ಅಂತ ಟ್ರಾನ್ಸ್ಫರ್ ಮಾಡಿದೀವಿ, ಲಾಸ್ ಅಂತೇಳಿ. ಇನ್ನು ಯಾವುದೇ ಬ್ಯಾಲೆನ್ಸ್ ಉಳ್ಕೊಳ್ಳಲ್ಲ ನೋಡಿ, ಇಲ್ಲಿ ಯಾವುದೇ ಬ್ಯಾಲೆನ್ಸ್ ಉಳಿಯಲ್ಲ. 0 ಆಯ್ತು ಶಾರ್ಟ್ ವರ್ಕಿಂಗ್ ಅಲ್ಲಿಗೆ. ಓಕೆ, ಯಾವುದೇ ಶಾರ್ಟ್ ವರ್ಕಿಂಗ್ ಬ್ಯಾಲೆನ್ಸ್ ಇರಲಿಲ್ಲ ಅಲ್ವಾ. ಮತ್ತೆ 1000 rupees ಕ್ರಿಯೇಟ್ ಆಗಿದೆ. ಮತ್ತೆ 1000 rupees ಕ್ರಿಯೇಟ್ ಆಗಿದೆ. ಆ ಕ್ರಿಯೇಟ್ ಆಗಿರ್ತಕ್ಕಂಥ ಲಾಸ್ ಅನ್ನ ಏನ್ ಮಾಡ್ತಾ ಇದೀವಿ, ಹಾಗೇನೆ ನಾಟ್ ರಿಕವರ್ಡ್ ಅಂತ ಅಲ್ಲೇ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಕ್ರಿಯೇಟ್ ಆಯ್ತು ನೋಡಿ. ಕ್ರಿಯೇಟ್ ಆದಾಗ ನೀವೇನ್ ಮಾಡಬೇಕು, ಎಂಟ್ರಿ, ಡೆಬಿಟ್ ಎಂಟ್ರಿ ಪಾಸ್ ಮಾಡಬೇಕು ಅಲ್ವಾ. ನೋಡಿ, ಪ್ರೀವಿಯಸ್ ಇಯರ್ ಇಂದ ಅಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಬ್ಯಾಲೆನ್ಸ್ ಉಳ್ಕೊಂಡಿಲ್ಲ. ನೀವು ನೋಡ್ಬೋದು ಬ್ಯಾಲೆನ್ಸ್ ಪ್ರತಿ ವರ್ಷ ಆಫ್ಟರ್ 3rd ಇಯರ್ ವರೆಗೂ ಕ್ಯಾರಿ ಫಾರ್ವರ್ಡ್ ಆಯ್ತು. 4th ಇಯರ್ ಅಲ್ಲಿ ಯಾವ ಬ್ಯಾಲೆನ್ಸ್ ಉಳಿದಿಲ್ಲ, ನಿಲ್ ಆಗಿತ್ತು ಅಲ್ವಾ, 0 ಬ್ಯಾಲೆನ್ಸ್. ಲಾಸ್ಟ್ ಇಯರ್ ಅಲ್ಲಿ ಏನಾಗುತ್ತೆ, 0. 1/4/2011 0, ಯಾವುದೇ ಬ್ಯಾಲೆನ್ಸ್ ಇಲ್ಲ. 2 ಬ್ಯಾಲೆನ್ಸ್ ಬ್ರಾಡ್ ಆನ್ ನೀರು. ಹಾಗೆ ಲಾಸ್ಟ್ ಇಯರ್ ಅಲ್ಲಿ ಏನಾಯ್ತು, ಮತ್ತೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ 31st March 2012. ಎಷ್ಟಪ್ಪ ಕ್ರಿಯೇಟೆಡ್ ಶಾರ್ಟ್ ವರ್ಕಿಂಗ್, 1000 rupees ಕ್ರಿಯೇಟ್ ಆಯ್ತು. ಡೆಬಿಟ್ ಮಾಡ್ಬೇಕು ಯಾವಾಗಲೂ ಕ್ರಿಯೇಟ್ ಆದಾಗ ನೋಡಿ, 1000 rupees ಡೆಬಿಟ್ ಸೈಡ್. ಇನ್ನು ನೋಡಿ, ಈ 1000 rupees ಕ್ರಿಯೇಟ್ ಆಗಿತ್ತಲ್ವಾ, ಅಲ್ಲೇನಾದ್ರೂ ರಿಕವರೀಸ್ ಇದೆಯಾ ನೋಡಿ. ಲಾಸ್ಟ್ ಇಯರ್ ಅಲ್ಲಿ ಯಾವುದೇ ರಿಕವರ್ ಕಾಲಮ್ ಅಲ್ಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲ. ಸೊ ಓನರ್ ಅಕೌಂಟ್ ಅನ್ನ ಯಾವುದೋ ನಾವಿಲ್ಲಿ ಬರೆಯಲ್ಲ, ರಿಕವರೀಸ್ ಇಲ್ಲ. ಲಾಸ್ಟ್ ಕಾಲಮ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ರಿಕವರೀಸ್ ಇಲ್ಲ. ಆ 1000 rupees ಅನ್ನ ಏನ್ ಮಾಡಿದ್ರು ಲಾಸ್ಟ್ ಇಯರ್ ಅಲ್ಲಿ, ಅದನ್ನ ಪರ್ಮನೆಂಟ್ ಲಾಸ್ ಅಂತೇಳಿ ಟ್ರಾನ್ಸ್ಫರ್ ಮಾಡಿದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ವಾ. ಪರ್ಮನೆಂಟ್ ಲಾಸ್ ಅಂತ ಟ್ರಾನ್ಸ್ಫರ್ ಮಾಡಿದ್ರು. ಟೋಟಲ್ ಮಾಡಿ. ಸೊ ಬೋತ್ ಸೈಡ್ಸ್ ಯು ಹ್ಯಾವ್ 1000 rupees. ಬೋತ್ ಸೈಡ್ಸ್ ಯು ಹ್ಯಾವ್ 1000 rupees. ನೋಡಿ, ಇಲ್ಲಿಗೆ ಶಾರ್ಟ್ ವರ್ಕಿಂಗ್ ಎಂಡ್ ಆಗೋಯ್ತು. ಅರ್ಥ ಆಯ್ತಲ್ವಾ. ಶಾರ್ಟ್ ವರ್ಕಿಂಗ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗಿದ್ರೆ ಅಂದ್ರೆ ಈ ಅಮೌಂಟ್ 6000, 2000, 1000 ಕ್ರಿಯೇಟ್ ಆಗಿದ್ರೆ ಈ ಕಾಲಮ್ ಅಲ್ಲಿ 5th ಕಾಲಮ್ ಅಲ್ಲಿ ಬರೋ ಅಮೌಂಟ್ ಎಲ್ಲವೂ ಕೂಡ ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ಬೇಕು ಎಂಟ್ರಿ. ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದ್ರೆ ಅಂದ್ರೆ ಈ ಕಾಲಮ್ 7th ಕಾಲಮ್, ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದ್ರೆ ಯಾವಾಗ್ಲೂ ಕೂಡ ಕ್ರೆಡಿಟ್ ಸೈಡ್ ಬರೀಬೇಕು. ಹಾಗೇನೆ ಶಾರ್ಟ್ ವರ್ಕಿಂಗ್ ಪರ್ಮನೆಂಟ್ ಲಾಸ್ ನಾಟ್ ರಿಕವರ್ಡ್ ಅಮೌಂಟ್ ಅಂತ ಏನಾದ್ರು ಇದ್ರೆ ಅದನ್ನು ಕೂಡ ನೀವೇನ್ ಮಾಡ್ತೀರಾ, ಕ್ರೆಡಿಟ್ ಸೈಡ್ ಬರೀಬೇಕು ವಿತ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದಟ್ಸ್ ಆಲ್. ಇನ್ನು ಏನಾದರೂ ಉಳಿದಿದ್ರೆ ಬ್ಯಾಲೆನ್ಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ಬೇಕು.